ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ, ಇದು ಸ್ಮಾಲ್ ಬ್ಲಾಗು. ಇದು ಬಂದುಬಿಟ್ಟು ನಾವು ಹೋಗ್ತಾ ಇರೋದು ಮತ್ತೆ ಬ್ಯಾಂಗ್ಳೂರಿಗೆ. ಏನಿರು ಬ್ಯಾಂಗ್ಳೂರಿಂದ ಮತ್ತೆ ಬಂದರು, ಮತ್ತೆ ಹೋಗ್ತಾ ಇದ್ದೀರಿ ಅಂತ ಎಲ್ಲರೂ ಯೋಚನೆ ಇರ್ಬೋದು. ಆದರೆ ಈಗ ಸಡನ್ನಾಗಿ ಒಂದು ಫೋನ್ ಬಂತು ನಮಗೆ, ಸಾವಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಎಲ್ಲರೂ ರೆಡಿಯಾಗಿ ಕುತ್ಕೊಂಡ್ವಿ ಕಾರಲ್ಲಿ. ಅದು ನಮ್ಮ ಹಸ್ಬೆಂಡ್ ಫೋನ್ ಬರ್ತಾನೆ ಇತ್ತು, ಅದೇ ಟೆನ್ಷನ್ನಲ್ಲೇ ಅವರಿದ್ದರು. ಆಮೇಲೆ ಇಲ್ಲಿ ನೋಡಿ, ನಾವೊಂದು ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡಬೇಕಾಗಿತ್ತು. ಅಲ್ಲಿ ನೋಡಿ, ಇದು ಕೋಲಾರ್ಗೆ ಹೋಗುತ್ತೆ ಈ ರೈಲ್ವೆ ಟ್ರ್ಯಾಕ್, ಬಂಗಾರಪೇಟೆ ಟು ಕೋಲಾರ. ಆಮೇಲೆ ನೋಡಿ, ಸೂರ್ಯ ಮುಳುಗೋ ಟೈಮ್ ಕೂಡ ಆಗಿಬಿಟ್ಟಿತ್ತು. ಸೂರ್ಯ ಮುಳುಗೋದು ಅದನ್ನು ಕೂಡ ನೋಡ್ತಾ ಇದ್ದೀವಿ ನಾವು. ಇಲ್ಲಿ ನೋಡಿ, ಅದೇ ಥರ ಮುಂದೆ ಹೋದ್ವಿ. ಆಮೇಲೆ ಒಂದು ಬಂಕಲ್ಲಿ ನಿಲ್ಲಿಸ್ಬಿಟ್ಟು ನೋಡಿ, ಅವರು ಆ ಕಡೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೋಗ್ಬಿಟ್ಟು ಅಲ್ಲಿ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ನಾವು ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಲಾರಿಯವರು ಓವರ್ಟೇಕ್ ಮಾಡ್ತಾನೆ ಇದ್ರು, ನಮಗೆ ಮುಂದೆನೇ ಬಿಟ್ಟಿಲ್ಲ. ಆಮೇಲೆ ಹಂಗೋ ಹಿಂಗೋ ಮಾಡಿ ನಾವು ಮುಂದೆ ಬಂದಾದ್ಮೇಲೆ ನೋಡಿ, ಯಾರೋ ವ್ಯವಸಾಯ ಮಾಡೋರು ರೋಡ್ ಸೈಡಲ್ಲೇ ಎಷ್ಟು ಲೈಟ್ಗಳು ಹಾಕಿದ್ರು, ಎಷ್ಟು ಚೆನ್ನಾಗಿತ್ತು ನೈಟ್ ಟೈಮಲ್ಲಿ, ಅಂದರೆ ನೋಡೋಕೆ ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು ಅಲ್ಲಿ. ಆಮೇಲೆ ಸ್ವಲ್ಪ ಬ್ರೇಕ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಹತ್ರ ನಿಲ್ಲಿಸಿದ್ರು. ಅಲ್ಲಿ ಪಕೋಡ, ಮಿಕ್ಚರ್ ಎಲ್ಲ ತೊಗೊಂಡ್ವಿ ಟ್ರಾವೆಲಲ್ಲಿ ತಿನ್ನೋದಕ್ಕೆ. ಆಮೇಲೆ ಹಂಗೆ ಪಕ್ಕದಲ್ಲಿ ಇಲ್ಲಿ ನೋಡಿ, ವಾಸವಿ ಬಂಗಾರಪೇಟೆ ಚಾಟ್ ಅಂತ ಹೇಳ್ಬಿಟ್ಟು ಚಿಕ್ಕ ತಿರುಪತಿಯಲ್ಲಿದೆ. ತುಂಬ ಟೇಸ್ಟಾಗಿರುತ್ತೆ, ನಾವು ಯಾವಾಗಲೂ ಮಿಸ್ ಮಾಡಲ್ಲ. ಬ್ಯಾಂಗ್ಳೂರಿಗೆ ಹೋಗೋವಾಗಲಿ ಬರೋವಾಗಲಿ ಓಪನಲ್ಲಿದ್ದರೆ ಖಂಡಿತವಾಗೂ ನಾವು ಅಲ್ಲಿ ತಿಂದುಬಿಟ್ಟೆ ಬರೋದು. ತುಂಬ ಚೆನ್ನಾಗಿರುತ್ತೆ ಮಸಾಲೆ ಪುರಿ ಎಲ್ಲ. ಆಮೇಲೆ ಇಲ್ಲಿ ನೋಡಿ, ನನ್ನ ಮಗ ಕೂಡ ಚೇಷ್ಟೆ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಇಷ್ಟ, ಇಲ್ಲಿ ನಮ್ಮ ಮನೇಲಿರೋರಿಗೆ ಎಲ್ಲರಿಗೂ ಇಷ್ಟ. ಆಮೇಲೆ ನಾವು ಹೋಗ್ತಾ ಇರೋದು ಸಾವುಗಲ್ವಾ, ಅದರಿಂದ ಇಲ್ಲೊಂದು ಮಾಲೆ ತೊಗೊಂಡ್ವಿ. ಆಮೇಲೆ ಸ್ವಲ್ಪ ಮುಂದೆ ಬಂದು ಮಯೂರ ಬೇಕ್ರಿ ಹತ್ರ ನಿಲ್ಲಿಸಿದ್ರು. ಯಾಕಂದ್ರೆ ನಮ್ಮ ಹಸ್ಬೆಂಡ್ ಟೀ ಕುಡ್ದಿಲ್ಲ ಅಂದರೆ ಆಗೋಲ್ಲ, ಅದರಿಂದ ನಿಲ್ಲಿಸ್ಬಿಟ್ಟು ಅವ್ರು ಮಾತ್ರ ಟೀ ಕುಡಿದ್ರು. ಆಮೇಲೆ ನಾವು ಮತ್ತೆ ಮುಂದೆ ಹೊರಡ್ವಿ. ನೈಟ್ ಆಗಿಬಿಟ್ಟಿತ್ತು ಹೋಗೋ ಅಷ್ಟರಲ್ಲಿ. ನೋಡಿ, ಇವ್ರದ್ದೇ ಸಾವು. ಖಂಡಿತವಾಗಿ ಪ್ರೇಯರ್ ಮಾಡ್ಕೊಳ್ಳಿ ಅವ್ರ ಫ್ಯಾಮ್ಲಿಗೋಸ್ಕರ. ಅವ್ರು ಇಲ್ಲಿ ನೋಡಿ, ಚಿಕ್ಕಪ್ಪದು ಅವನದು ನನ್ನ ಮಗಂದು ತುಂಬ ಆಟ. ಆಮೇಲೆ ಮತ್ತೆ ನಾವು ಅದೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ. ಆಲ್ರೆಡಿ 1:30 ಆಗಿಬಿಟ್ಟಿತ್ತು ನೈಟು. ನಾವು ಬಂದು ಮಾರ್ನಿಂಗ್ ಸಹ ನಮ್ಮ ಹಸ್ಬೆಂಡ್ ಬೇರೆ ಕೆಲ್ಸಕ್ಕೆ ಹೋಗಬೇಕಾಗಿತ್ತು. ಅದರಿಂದ ನಾವು ಇನ್ನು ಹೆಂಗೆ ಹೋಗೋದು ಅಂತೇಳಿ ಹೈವೇ ತೆಗೆದ್ವಿ. ಹೊಸಕೋಟೆ ಹೈವೇ ಇದು. ಏನೋ ಇದು ಚೆನ್ನೈಗೆ ಬೇರೆ ಹೋಗುತ್ತಂತೆ. ಚೆನ್ನಾಗಿದೆ, ಫುಲ್ಲು ಎಲ್ಲೂ ಏನೂ ಇದಿಲ್ಲ. ಅಲ್ಲಿ ಎತ್ತಿದ್ದು ನಾವು KGFಗೆ, ಬ್ಯಾಂಗ್ಳೂರ್ ಟು KGFಗೆ ಹೋಗ್ತಾ ಇರೋದು ನಾವು. ಈಗ ರಿಟರ್ನ್ ಸಾವೆಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದು. ನೈಟ್ 1:30ಗೆ ನಾವು ಅಲ್ಲಿ ಬಿಟ್ವಿ. ಇಲ್ಲಿ 4 o'clock ಏನೋ ಬಂದ್ವಿ. 4:30 ಆಗಿತ್ತು. ಅವಳು ಬಂದು ಸ್ವಲ್ಪ ನಿದ್ದೆ ಮಾಡ್ಬಿಟ್ಟು ಹಂಗೆ ನಮ್ಮ ಹಸ್ಬೆಂಡ್ ಬೇರೆ ನೋಡಿ 85ವರೆಗೂ ಹತ್ತಿತ್ತು, 90ವರೆಗೂ. ಅವಳು ಮತ್ತೆ ಬೆಳಗ್ಗೆ ಅವ್ರು ಎದ್ದು ಮತ್ತೆ ರಿಟರ್ನ್ ಕೆಲ್ಸಕ್ಕೆ ಹೋದ್ರು. ನಮಗಂತೂ ನಿದ್ದೆನೇ ಇರಲಿಲ್ಲ. ನಾನು ನನ್ನ ಮಗ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಅವ್ರಿಗೆ ಪಾಪ ನಿದ್ದೆ ಇಲ್ಲ. ನೋಡಿ, ತುಂಬ ಚೆನ್ನಾಗಿತ್ತು, ಸೈಲೆಂಟಾಗಿತ್ತು. ಗಾಡಿಗಳು ಬೇರೆ ಅಷ್ಟೊಂದು ಇರಲಿಲ್ಲ, ಫ್ರೀಯಾಗಿತ್ತು ರೋಡು. ನಾವು ಬಂದು KGF ಸೇರಿದ್ವಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.